ಸ್ಪೈಸಸ್ನ ಓವರ್ಲೋಡ್ ಅಂತಾನೆ ಹೇಳಬಹುದಾದಂತಹ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಪನೀರ್ ಕೋಲ್ಹಾಪುರಿನ ಮಾಡುವ ಸುಲಭ ವಿಧಾನನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಪನೀರ್ ಕೋಲ್ಹಾಪುರಿನ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದಕ್ಕೆ 4ರಿಂದ 5 ಕಾಳು ಮೆಣಸು, 1 ಇಂಚ್ ಆಗುವಷ್ಟು ಚಕ್ಕೆ, 4 ಲವಂಗ, 2 ಏಲಕ್ಕಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನ್ ಜೀರಿಗೆ, 8ರಿಂದ 10 ಒಣಮೆಣಸಿನಕಾಯಿನ ಸೇರಿಸಿ 1 ನಿಮಿಷ ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಸೇರಿಸಿ ಇದನ್ನು ಸಹ 1 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಹುರಿದುಕೊಳ್ಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನ್ ಗಸಗಸೆನ ಸೇರಿಸಿ ಎಲ್ಲಾ ಮಸಾಲೆಗಳನ್ನು ಲೋ ಫ್ಲೇಮಲ್ಲಿ 2 ನಿಮಿಷ ಹುರಿದುಕೊಳ್ಬೇಕು. ಮಸಾಲೆಗಳೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಅರ್ಧ ಇಂಚ್ ಶುಂಠಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, 15ರಿಂದ 20 ಬಿಸಿನೀರಲ್ಲಿ ನೆನೆಸಿರುವಂತಹ ಗೇರುಬೀಜ, 3 ಸಣ್ಣಗೆ ಕತ್ತರಿಸಿದ ಟೊಮೆಟೊ, 1/4 ಟೀ ಸ್ಪೂನ್ ಅರಿಶಿಣ ಹಾಗೂ ನೀರನ್ನ ಸೇರಿಸಿ ನುಣ್ಣಗಿನ ಮಸಾಲೆನ ರುಬ್ಕೊಳ್ಬೇಕು. ನಂತರ ಒಂದು ದಪ್ಪತಳದ ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದಕ್ಕೆ 1 ಸಣ್ಣಗೆ ಕತ್ತರಿಸಿದ ಈರುಳ್ಳಿ, 3ರಿಂದ 4 ಸಣ್ಣಗೆ ಕತ್ತರಿಸಿದ ಹಸಿಮೆಣಸನ್ನ ಸೇರಿಸಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೂ ಇದನ್ನ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿಯ ಬಣ್ಣ ಬದಲಾಗಿ ಈರುಳ್ಳಿ ಮೆತ್ತಗಾಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿನ ಸೇರಿಸಿ 30 ಸೆಕೆಂಡ್ಗಳ ಕಾಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ರೆಡಿ ಮಾಡಿರುವಂತಹ ಮಸಾಲೆನ ಸೇರಿಸಿ ಸುಮಾರು 3ರಿಂದ 4 ನಿಮಿಷಗಳವರೆಗೆ ಚೆನ್ನಾಗಿ ಸ್ಟರ್ ಮಾಡ್ತಾ ಹುರಿದುಕೊಳ್ಬೇಕು. 4 ನಿಮಿಷದ ನಂತರ 1 ಕಪ್ ನೀರನ್ನ ಸೇರಿಸಿ ಇನ್ನೊಮ್ಮೆ ಸ್ಟರ್ ಮಾಡಿ. ಈಗ ಇದನ್ನ ಮುಚ್ಚಿ ಮಸಾಲೆಯಿಂದ ಎಣ್ಣೆ ಬೇರೆ ಆಗುವವರೆಗೂ ಇದನ್ನ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು. ಮಸಾಲೆಯಿಂದ ಎಣ್ಣೆ ಬೇರೆ ಆದ ಕೂಡಲೇ ಲಿಡ್ನ ಓಪನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸಿ ಸ್ಟರ್ ಮಾಡಿ. ನಂತರ ಇದಕ್ಕೆ 1 ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್, ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಗೂ ಕ್ಯೂಬ್ಸ್ ಅಲ್ಲಿ ಕಟ್ ಮಾಡಿರುವಂತಹ ಪನೀರನ್ನ ಸೇರಿಸಿ ಸ್ಟರ್ ಮಾಡಿ. ಪನೀರ್ ಕೋಲ್ಹಾಪುರಿ ಈಗ ರೆಡಿಯಾಗಿದೆ. ಚಪಾತಿ, ರೋಟಿ ಅಥವಾ ನಾನ್ನೊಂದಿಗೆ ಇದನ್ನ ಸರ್ವ್ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.